ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಪೆಟ್ಟಿಗೆ ತಗೊಂಡು ಬೆಂಗಳೂರಿಗೆ ಬಂದ ವ್ಯಕ್ತಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆನೆ ಜಗಳ ಮಾಡೋಂತ ಸ್ಥಾನಕ್ಕೆ ಬಂದಿರೋ ದಿಗ್ಗಜನ್ನ ನಾವು ಮಾತಾಡ್ಸೋಣ ಬನ್ನಿ. ಅವನೊಬ್ಬ ವ್ಯಕ್ತಿ ಅಲ್ಲ, ಕಂಪ್ಯೂಟರ್ ನೆಲ್ಲ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾ ಇರೋಂತ ಶಕ್ತಿ. ಪೈನಾಪಲ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ MD ರಾಜು ಅವ್ರ ಜೊತೆ ಈ ವಾರದ ಮುಖಾಮುಖಿ. ರಾಜು ಅವರೇ ನಮಸ್ಕಾರ. ನಮಸ್ತೆ ಜಾಫರ್. ನಿಮ್ ಬಗ್ಗೆ ಹೇಳಿ. ನನ್ನ ಬಗ್ಗೆ ಎಲ್ಲ ನೀವೇ ಹೇಳಿದಿರಾ, ನಾನೇನ್ ಹೇಳಿ? ನಿಮ್ ಕಂಪ್ನಿ ಹೆಸರು ಪೈನಾಪಲ್. ಆಪಲ್ ನ ನೋಡಿ ಕಾಪಿ ಮಾಡಿದೀರಾ ಅಂತ ಆಚೆ ಮಾತು. ನಿಮ್ ರಿಯಾಕ್ಷನ್? ಜಾಫರ್, ನಾನು ಏನ್ ಮಾಡಿದ್ರು ಡೈರೆಕ್ಟ್ ಆಗೇ ಮಾತಾಡ್ತೀನಿ. ನೀವ್ ಅನ್ನ ಯಾವ ಕೈಯಲ್ಲಿ ತಿಂತೀರಾ? ಬಲ್ಗೈಯಲ್ಲಿ. ಟಾಯ್ಲೆಟ್ ಯಾವ ಕೈ ಯೂಸ್ ಮಾಡ್ತೀರಾ? ಹೇಳಿ. ಎಡಗೈ. ನಾನು ಅನ್ನನ ಬಲಗೈಲೇ ತಿಂತೀನಿ, ಟಾಯ್ಲೆಟ್ಗೆ ಎಡಗೈ ಉಪಯೋಗಿಸ್ತೀನಿ. ಅಂದ್ರೆ ನಾನು ನಿಮ್ಮನ್ನ ಕಾಪಿ ಮಾಡಿದೆ ಅಂತನಾ? ಹೇಳಿ. ಆಪಲ್ ಸೈಜ್ ಹೇಗಿರುತ್ತೆ, ಆಪಲ್ ಟೇಸ್ಟ್ ಹೇಗಿರುತ್ತೆ, ಪೈನಾಪಲ್ ಕಲರ್ ಹೇಗಿರುತ್ತೆ, ಪೈನಾಪಲ್ ಟೇಸ್ಟ್ ಹೇಗಿರುತ್ತೆ? ಡಿಫ್ರೆಂಟ್ ಆಗಿಲ್ವಾ? ಡಿಫ್ರೆಂಟ್ ಆಗಿ ಇರುತ್ತಲ್ವಾ? ಮತ್ತೆ ಡಿಫ್ರೆಂಟ್ ಆಗಿದ್ರೆ ಕಾಪಿ ಹೇಗಾಗುತ್ತೆ ಜಾಫರ್? ಓಕೆ. ಆಪಲ್ ಕಂಪ್ನಿ ಲೋಗೋ ತರ ನಿಮ್ ಪೈನಾಪಲ್ ಕಂಪ್ನಿ ಲೋಗೋ ಕೂಡ ಸ್ವಲ್ಪ ಕಚ್ಚಿರೋ ತರ ಇದೆ. ಅದನ್ನ ಯಾರು ಕಚ್ಚಿರೋದು? ನೀವು ಕಚ್ಚಿರೋದಾ ಇಲ್ಲ ನಿಮ್ ಮಕ್ಳು ಕಚ್ಚಿರೋದಾ? ಇದೇ ಪ್ರಶ್ನೆನ ಆಪಲ್ ನವರು ಕೇಳಿ. ಅವ್ರದನ್ನ ಯಾರು ಕಚ್ಚಿದ್ದಾರೆ ಅಂತ ಹೇಳಿದ್ರೆ, ನಂದನ್ ಯಾರು ಕಚ್ಚಿದ್ದಾರೆ, ಯಾಕೆ ಕಚ್ಚಿದ್ದಾರೆ ಅಂತ ನಿಮಗ್ ಸ್ಪೆಷಲ್ ಆಗಿ ಹೇಳ್ಬಿಡ್ತೀನಿ. ನಿಮ್ ಕಂಪ್ನಿಲಿ ಚೇರ್ ಗರ್ಲ್ಸ್ ನ ಇಟ್ಟು ಎಲ್ಲಾ ಸಾಫ್ಟ್ವೇರ್ ಕಂಪ್ನಿಗೂ ಕೆಟ್ಟ ಹೆಸರು ತಂದಿದ್ದೀರಾ ಅಂತ ಎಲ್ರು ಹೇಳ್ತಾ ಇದಾರೆ. ಇದಕ್ ನಿಮ್ ರಿಯಾಕ್ಷನ್? ಕುಣಿಲಾರ್ದವ್ರು ನೆಲ ಡೊಂಕು ಅಂದಂಗ ಆಯ್ತು. ನಾನು ಫೆಸಿಲಿಟಿ ಕೊಡ್ತಾ ಇದ್ದೀನಿ ಹೊರತು ಪನಿಷ್ಮೆಂಟ್ ಕೊಡ್ತಾ ಇಲ್ವೇ? ಫಾಲೋ ಮಾಡಿದ್ರೆ ಕಾಪಿ ಮಾಡಿದೀವಿ ಅಂತೀರಾ, ಹೊಸದಾಗಿ ಮಾಡಿದ್ರೆ ಕಂಪ್ನಿಗೆ ಕೆಟ್ಟ ಹೆಸರು ಅಂತೀರಾ. ಎಂಪ್ಲಾಯೀಸ್ ನ ರಿಫ್ರೆಶ್ಮೆಂಟ್ ಮಾಡೋದು ಅವ್ರವ್ರ ಸ್ಟೈಲ್ ಅವ್ರದ್ದು ರೀ, ನನ್ ಸ್ಟೈಲ್ ನಂದು. ಐಫೋನ್ 8 ಅಲ್ಲಿರೋ ಫ್ಯೂಚರ್ಸ್ P8 ಅಲ್ಲೂ ಇದೆ ಅಂತ ಹೇಳ್ತಿದ್ದಾರೆ. ಇದಕ್ ನೀವೇನಂತೀರಾ? ನನ್ನ P8 ಅಲ್ಲಿರೋ ಫೀಚರ್ಸ್ ಐಫೋನ್ ಕಾಪಿ ಮಾಡಿದರೆ ನಾನು ಹೇಳ್ತೀನಿ. ಮೊದ್ಲು ಆಪಲ್ ಹತ್ರ ಕ್ಲಾರಿಟಿ ತಗೊಳ್ಳಿ. ಸರಿ, ಟ್ರಂಪ್ ಜೊತೆ ನೀವ್ಯಾಕೆ ಜಗಳ ಮಾಡಿದ್ರಿ? ಒಂದೇ ವೇದಿಕೆಯಲ್ಲಿ ಟ್ರಂಪ್ ಕಾಲರ್ ಇಟ್ಕೊಂಡಿದ್ರಂತೆ, ನಿಜನೇನಾ? ರಾಜ, ನಾವು ಫ್ರಾಂಕ್ ಆಗಿ ಮಾತಾಡೋಣ. ಟ್ರಂಪ್ ಅವ್ರ ಕಾಲರ್ ನಾನು ಇಟ್ಕೊಂಡ್ರೆ ಅಮೆರಿಕದ ವಾಪಸ್ ಇಂಡಿಯಾ ಕಳಿಸ್ತಾರ? ಟ್ರಂಪ್ ಅವ್ರ ರೇಂಜ್ ಏನು, ಇಲ್ಲಿ ನನ್ ರೇಂಜ್ ಏನು? ಏನಂದ್ರೆ ಅವ್ರು ಮಾಡಿದ ವಿಧಾನ ಇಷ್ಟ ಆಯ್ತು, ಹೆಗಲ ಮೇಲೆ ಕೈ ಹಾಕಿ ವಿಶ್ ಮಾಡಿದೆ, ಅಷ್ಟೇ ನಡೆದಿದ್ದು. ಫೈನಲ್ ಆಗಿ ಒಂದ್ ಹೇಳಿ, ನಿಮ್ಗೆ ಪಾಲಿಟಿಕ್ಸ್ ಬರೋ ಉದ್ದೇಶ ಇದೆಯಾ? ನನಗ ಉದ್ದೇಶನೇ ಇಲ್ಲ. ಯಾಕಂದ್ರೆ ಜನಗಳು ದುಡ್ಡು ತಗೊಂಡು ಕೋಟಿ ಮಾಡ್ತಾರೆ, ನಾಯಕರು ಕೋಟಿ ಇಸ್ಕೊಂಡು ಸೀಟ್ ನ ಕೊಡ್ತಾರೆ. ಈ ವಿಧಾನ ನಡೆಯೋ ತನಕ ನಾನು ರಾಜಕೀಯಕ್ಕೆ ಬರಲ್ಲ. ಇದೇ ನೋಡಿ ರಾಜು ಅವ್ರ ಜೊತೆ ಮುಖಾಮುಖಿ. ಏನಯ್ಯ ಕಾರ್ತಿಕ್, ಏನ್ ನಡೀತಾ ಇದೆ ನಿನ್ ಟೀಮ್ ಅಲ್ಲಿ? ಏನಾಯ್ತು ಸರ್? ಏನಾಯ್ತು ಅಂತ ಕೇಳ್ತಿಲ್ಲಯ್ಯ. ಹಾರಿಕಾ ಮಾಡಿದ ಪ್ರೋಗ್ರಾಮ್ ಅಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಆಗಿದಾವೆ. ಟೀಮ್ ಲೀಡರ್ ಆಗಿ ನೀನೇನ್ ಮಾಡ್ತಿದ್ಯಾ? ಜಪಾನ್ ಕ್ಲೈಂಟ್ ಫೋನ್ ಮಾಡಿ ಏನಂದ್ರು ಗೊತ್ತಾ? ನಿಮ್ ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರು. ಅದ್ರ ಬೆಲೆ ಎಷ್ಟು ಗೊತ್ತಾ? ಅಮ್ಮ, ಲಕ್ಷ ಸ್ಯಾಲರಿ ಇಸ್ಕೊಂಡಂಗಲ್ಲ ಅದು. ಪ್ರಾಪರ್ ಆಗಿ ಕೆಲಸ ಮಾಡ್ಬೇಕು. ಕಾರ್ತಿಕ್, ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಬೇಕಾಗಿಲ್ಲ. 2 days ಅಲ್ಲಿ ಪ್ರಾಜೆಕ್ಟ್ ಇಲ್ಲಿರೋ ಪ್ರಾಬ್ಲಮ್ಸ್ ರೆಕ್ಟಿಫೈ ಆಗ್ಬೇಕು ಅಷ್ಟೇ. ದಟ್ಸ್ ಓನ್ಲಿ ಐ ಕ್ಯಾನ್ ಸೇ ಯು. ಯು ಕ್ಯಾನ್ ಗೋ ನೌ. ಸಾರಿ ಸರ್. ಸಾರಿ ಟು ಸೇ ಯು. ಲಿಸನ್ ಹಾರಿಕಾ, ಆಫೀಸ್ ಅಂದ್ರೆ ಇದೆಲ್ಲ ಕಾಮನ್. ಪ್ಲೀಸ್ ಡೋಂಟ್ ಟೇಕ್ ಇಟ್ ಯುವರ್ ಹಾರ್ಟ್. ಕರೆಕ್ಷನ್ಸ್ ಎಲ್ಲ ಇನ್ನೊಂದ್ ದಿನದಲ್ಲಿ ಸಾಲ್ವ್ ಮಾಡ್ಬೇಕಂತೆ. ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ವರ್ಕ್ ಫಿನಿಶ್ ಮಾಡಕ್ ಲೇಟ್ ಆಗುತ್ತೆ. ನಿಮ್ ಮನೆಗೆ ಹೋಗು, ನಾನ್ ಮುಗಿಸ್ತೀನಿ. ಇಲ್ಲ, ಐ ವಿಲ್ ಸ್ಟೇ ಬ್ಯಾಕ್ ವಿತ್ ಯು. ಇಬ್ರು ಸೇರಿನೇ ವರ್ಕ್ ಫಿನಿಶ್ ಮಾಡೋಣ ಪ್ಲೀಸ್. ಓಕೆ. ಏನೋ ಶೇಷು, ಕ್ಲೈಂಟ್ಸ್ ಮೇಲ್ ಮೇಲೆ ಮೇಲ್ ಮಾಡ್ತಿದ್ದಾರೆ. ನಾವ್ ಈ ಪ್ರಾಜೆಕ್ಟ್ ನ ಇನ್ ಟೈಮ್ಗೆ ಮುಗ್ಸಕ್ಕಾಗಲ್ವಾ? ಏನ್ ಮುಗ್ಸೋದ್ ನಿನ್ ತಲೆ? ಏನು ಅಂದಿದ್ದು? ಫೋನು ಅಲ್ಲ, ನೀನ್ ಫೋನಲ್ಲಿ ಮಾತಾಡ್ತಿದ್ಯೋ ನನಗೆ ಹೇಳ್ತಿದ್ಯೋ ನನಗೆ ಗೊತ್ತಾಗಲ್ಲ ಕಣ. ನಿಜ ಸರ್, ಬೇಕಿದ್ರೆ ನೀವೇ ಕೇಳಿ. ಅವನೊಬ್ಬ ಮೆಂಟಲ್ ಬಸ್. ಆ ಬಾಸ್ಗೆ ನೀನು ಚಮಚದ. ಲೇ, ಹೇಗೋ ಮೇಂಟೈನ್ ಮಾಡ್ತಿದ್ಯಾ? ಇದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ನಮ್ ಸ್ಟಾಫ್ಗೆ ಮುಂಚಿನಷ್ಟು ಎನರ್ಜಿ ಇಲ್ಲ. ಏನಾಯ್ತು? ನಮ್ ಸ್ಟಾಫ್ಗೆ ಬೇಕಾಗಿರೋ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದೀವಿ ತಾನೇ? ಏನ್ ಕೊಡ್ತಾ ಇದೀವಿ? ನಾವು ಕೊಡೋ ಫೆಸಿಲಿಟೀಸ್ನೆಲ್ಲ ಪೋಸ್ಟ್ ಆಫೀಸ್ನವರು ಕೊಡ್ತಾ ಇದಾರೆ. ಸ್ಟಾಫು ಡಕ್ಔಟ್ ಆಗಿರೋ ಬ್ಯಾಟ್ಸ್ಮನ್ ಗಳ ತರ ಇದಾರೆ. ಅವ್ರಿಗೆ ಉತ್ಸಾಹ ಬರೋಂಥದ್ದು ಏನಾದ್ರೂ ಮಾಡಿ. ಏನ್ ನಾವ್ ಮಾಡಿದ್ರೆ ಮತ್ತೆ ನಮ್ ಸ್ಟಾಫು ಪ್ರಾಜೆಕ್ಟ್ ಮೇಲೆ 6-4 ಹೊಡಿತಾರೆ ಹೇಳೋ. ಐಡಿಯಾ, ವಾಟ್ ಆನ್ ಐಡಿಯಾ ಸರ್ಜಿ. ಬಂದ್ರೋ, ಕಮ್ ಹಾರಿಕಾ, ಲೆಟ್ಸ್ ಡ್ಯಾನ್ಸ್. ಏಯ್
ಈ ಆರ್ಟಿಕಲ್ ನೋಡಿದ್ರ 1000 ಜನ ಹುಡುಗರಿಗೆ 940 ಹುಡುಗರಿದಾರಂತೆ. ಮಿಕ್ಕಿದ 60 ಜನದ ಪರಿಸ್ಥಿತಿ ಏನು? ಲೈಫ್ ಲಾಂಗ್ ಬ್ಯಾಚುಲರ್ಸ್. ಅಮ್ಮಯ್ಯ, ನಾನ್ ಸೇಫು. ನನಗ್ ನನ್ ಜನ್ನಿ ಇದ್ದಾಳೆ. ನಿನ್ಗಷ್ಟೆಲ್ಲ ಸೀನ್ ಇಲ್ಲ, ನೀನ್ ಅರ್ಧದಲ್ಲೇ ಹೋಗ್ತೀಯ ಅಷ್ಟೇ. ತೊಂದ್ರೆ ತಗೋಬೇಡ್ವೋ. ಆ ಮಿಕ್ಕಿರೋ 60 ಜನದಲ್ಲೇ PM, CM ಪ್ರೆಸಿಡೆಂಟ್ ಆಗಿರೋದು. ಮತ್ತೆ 940 ಜನ ಏನ್ ಮಾಡ್ತಾರೋ? ಗ್ಯಾಸ್ ಸ್ಟವ್ ಆಫ್ ಮಾಡ್ತಾರೆ. ಅಯ್ಯೋ, ಗ್ಯಾಸ್ ಸ್ಟವ್ ಅಂದಾಗ ನೆನಪಾಯ್ತು, ಕಿಚನ್ ಅಲ್ಲಿ ಗ್ಯಾಸೇ ಆಫ್ ಮಾಡಿಲ್ಲ. ಹಲೋ, ಏನೇ, ಎಲ್ಲಿದ್ಯೆ? ಕಾರ್ತಿಕ್ ಸರ್, ನೆನೆ ಜಪಾನ್ ಕಂಪ್ನಿ ಹತ್ರ ಯಾರು ಮಾತಾಡಿದ್ದು? ಸುಧೀರ್ ಸರ್. ನಾನೇ ಸರ್. ಸುಧೀರ್, ಕಮ್ ಟು ಮೈ ಕ್ಯಾಬಿನ್. ಸಾಫ್ಟ್ವೇರ್ ಯುಗದಲ್ಲಿ ಆಪಲ್ ಏನ್ ಕ್ರೇಜ್ ಇದೆಯೋ, ಪೈನಾಪಲ್ಗೂ ಹಂಗೆ ಕ್ರೇಜ್ ಇದೆ. ಅವ್ರ ಐಫೋನ್ ಕೊಟ್ರು, ನಾವು ವೈಫೋನ್ ಕೊಟ್ಟಿದ್ದೀವಿ. ಅವ್ರು ಮ್ಯಾಕ್ ಕೊಟ್ರು, ನಾವು ಕ್ರ್ಯಾಕ್ ಕೊಟ್ಟಿದ್ದೀವಿ. ನಾನು ಯಾಕೆ ಮಾತಾಡ್ಲಿ? ಅಲ್ಲ, ನೀನೇ ಮಾತಾಡ್ಬಿಡೋ. ನಾನಿರೋದೇನಕ್ಕೆ ಗೆಣಸ್ ಕೇಳಕ? ಹೋಗ. ಚಪ್ಪಲಿ ತಗೊಂಡ್ ಹೊಡಿತೀನಿ. ಬುದ್ಧಿ ಇದೆಯೇನೆ ನಿನಗೆ? ಯಾವಾಗಂದ್ರೆ ಫೋನ್ ಮಾಡ್ತೀಯಾ? ಸರ್, ನಮ್ ಕಂಪ್ನಿ ಬಗ್ಗೆ ನನಗೆ ಗೊತ್ತಿಲ್ವಾ ಸರ್? ಮತ್ತೆ ನನಗೆ ಯಾಕೆ ಹೇಳ್ತಿದ್ದೀರಾ? ತಮ್ಮ ಕೇಳಪ್ಪ ಸುಧೀರ್, ಎಲ್ಲಾ ಗೊತ್ತಿರೋಣ ಅಂತೀಯಲ್ಲ, ಮತ್ತೆ ಜಪಾನ್ ಕಂಪ್ನಿ ಅವ್ರ ಹತ್ರ ಯಾಕಾಗಿ ಮಾತಾಡಿದ್ ನೀನು? ನಾನೇನ್ ಮಾತಾಡ್ದೆ ಸರ್? ಬುದ್ಧಿ ಇಲ್ವೇನಯ್ಯ? ನೀನು ಕೂಡ ಜಪಾನ್ ಭಾಷೆನಲ್ಲಿ ಅಬ್ಬಬ್ಬಾ, ನಿಲ್ಸಿ ಸರ್ ನಿಮ್ ಬೈಕ್ಗಳ. ಈ ತರ ನಾನ್ ನಿನ್ನ ಬೈತಾ ಇಲ್ಲಪ್ಪ. ನೀನು ಜಪಾನ್ ಕಂಪ್ನಿ ಅವ್ರನ್ನ ಬೈದಿದ್ಯಾ? ಆ ತರ ಯಾಕೆ ಬೈದೆ? ಸರ್, ನಾನ್ ಯಾಕೆ ಬೈದೆ ಗೊತ್ತಾ? ನೀವೇ ನೋಡಿ ಇದನ್ನ. ನೋಡಿ, ಹೇಳು, ಯಾಕೆ ಬೈದೆ? ನೋಡಿ ಇದನ್ನ. ಸರ್, ಅವ್ನ್ ಕ್ಲೈಂಟ್ ಇರ್ಬೋದು, ಅದಕ್ಕಿಂತ ಮೇಲೆ ಇರ್ಬೋದು, ಆದ್ರೆ ನಮ್ ಪೈನಾಪಲ್ಗೆ ಏನಾದ್ರು ಅಂತ ಸುಮ್ನೆ ಇರಲ್ಲ ಸರ್ ನಾನು. ತಮ್ಮ ಕೇಳು ಸುಧೀರು, ಅವರು ಬೈದಿರೋದಲ್ಲ, ಜಪಾನ್ ಕ್ಲೈಂಟು ನಮ್ ಬಗ್ಗೆ ಕೇಳ್ತಾ ಇದಾರೆ. ಹೌದಾ ಸರ್? ಸಾರಿ ಸರ್, ಮತ್ತೆ ನನಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ ಸರ್. ಪೈನಾಪಲ್ ಸ್ಲೈಸ್ ತಿನ್ನಿ. ನನ್ನ ಈಗಾಗ್ಲೇ ತಿಂದಿದಾರಲ್ಲ. ಸಾರಿ ಸರ್. ತಿನ್ನಯ್ಯ. ನ್ಯೂ ಅಪಾಯಿಂಟ್ಮೆಂಟ್ ಸರ್. ಹಾರಿಕಾ, ಒಳಗ್ ಕಳ್ಸು. ಓಕೆ ಸರ್. ಮೇ ಐ ಕಮ್ ಇನ್ ಸರ್? ಮಾಮ, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾ. ಕಾರ್ತಿಕ್ ಸರ್. ಒಂದ್ ಸ್ವಲ್ಪ ಕ್ಯಾಬಿನಿಗೆ ಬಾ. ಸರ್. ಹಾರಿಕಾ ಸರ್. ಹಿ ಇಸ್ ಕಾರ್ತಿಕ್, ಯುವರ್ ಟೀಮ್ ಲೀಡರ್. ಕಾರ್ತಿಕ್, ಶಿ ಇಸ್ ಹಾರಿಕಾ, ಸರ್. ನಿನ್ ಟೀಮ್ಗೆ ನ್ಯೂ ಮೆಂಬರ್. ಯಶವಂತಪುರ ಅಂದ್ರಿ? ಕಾರ್ತಿಕ್, ಮುಂಚೆನೆ ಪರಿಚಯ ಆಯ್ತಾ? ಗೊತ್ತು ಸರ್, ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇರೋದು. ಹೌದಾ? ಎಸ್ ಸರ್. ಒಂದೇ ಅಪಾರ್ಟ್ಮೆಂಟ್ ಅಂದ್ರೆ ಹ್ಯಾಪಿಯಾಗಿ ಹೋಮ್ ವರ್ಕ್ ಮಾಡ್ಬೋದು. ಹೌದು ಸರ್, ಸೇರ್ಕೊಂಡು ಮಾಡ್ಬೋದು. ಆಲ್ ದ ಬೆಸ್ಟ್ ಹಾರಿಕಾ. ಥ್ಯಾಂಕ್ ಯು ಸರ್. ಓಕೆ ಸರ್, ನಾನು ಟೀಮ್ ಮೆಂಬರ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಮ್ ಕಮ್ ಕಮ್, ದಿಸ್ ವೇ. ಏನ ಇಲ್ಲಿದ್ದಾಳೆ. Please, he's Naveen. She is Harika. And he's Raja. She is Jenny. ಹಾಯ್. And then Sudhir. ಹಲೋ, Hello. ನೈಸ್ ಟು ಮೀಟ್ So, ಯು. by the way, guys, Harika ನಮ್ಮ ಟೀಮ್ಗೆ, ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದಿದ್ದಾಳೆ. ನಮ್ಮ ಜೊತೆನೆ ವರ್ಕ್ ಮಾಡ್ತಾಳೆ. So, I hope you guys have a good time working with her, okay? So, let's back to the work. ಹೌದು, ಮೊನ್ನೆ ಏನೋ ಆ ಸ್ಪೀಡು ಜಸ್ಟ್ ಅಲ್ಲಿ ಮಿಸ್ಸು ಕಣೋ. ಅದ್ರಲ್ಲೂ ಹೊಸ ಕಾರು. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕತೆನೆ ಬೇರೆ. ಲೇ, ಕ್ಲೈಂಟ್ ಇಂದ ಅರ್ಜೆಂಟ್ ಕಾಲ್ ಬಂತು ಅಂತ ಹೋಗ್ತಿದೆ ಕಣ. ಅಬ್ಬಾ, ಕ್ಲೈಂಟ್ ಅಂತೆ. ಏಯ್, ನಿನ್ ಸ್ಪೀಡ್ ನೋಡಿದ್ರೆ ಕ್ಲೈಂಟ್ ಹತ್ರ ಹೋಗೋ ತರ ಕಾಣ್ತಿರ್ಲಿಲ್ವೋ? ಯಾವ್ದೋ ಹುಡುಗಿನ ಚೇಸ್ ಮಾಡ್ತಿರೋ ತರ ಇತ್ತು. ಹಾಗೆಲ್ಲ ಏನೋ ಇಲ್ವಾ? ಏಯ್, ಹೇಳು ಹೇಳು, ನಿಜ ಹೇಳು. ಲೇ 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 ಹೇಳ ಮಗ, ನಾಚಿಕೆ ಪಡ್ಬೇಡ, ಹೇಳು. ಹೇಳ. ನಿಜ ಕಣ, ನಾನ್ ಫಸ್ಟ್ ಟೈಮ್ ಒಂದು ಹುಡುಗಿ ನೋಡ್ದೆ, ಸಖತ್ತಾಗಿದ್ಲು. ನಿನಗೆ ಗೊತ್ತಿಲ್ದೇನೆ ಸೆಕೆಂಡ್ ಟೈಮ್ ಸಿಕ್ಕಿದ್ಲು. ಆ ಹುಡುಗಿ ಹತ್ರ ಹೋಗ್ತಿದಾಗ್ಲೆ ನೀನ್ ಅಡ್ಡ ಬಂದ್ ಎಲ್ಲ ಹಾಳು ಮಾಡಿದ್ದು. ಸಾರಿ ಬ್ರೋ. ಏಯ್, ನಿಂಗೊಂದ್ ವಿಷಯ ಹೇಳ. 2 ಸರಿ ಸಿಕ್ಕಿರೋ ಹುಡುಗಿ 3ನೇ ಸಲ ಸಿಕ್ತಾಳೆ. ಶಾಸ್ತ್ರ. ನಿಜವಾಗ್ಲೂ ಸಿಗ್ತಾಳ? ಏಯ್, ಬರೀ ಸಿಗೋದಲ್ಲ ಕಣೋ, ಆ ಹುಡುಗಿ ಖಂಡಿತವಾಗ್ಲೂ ನಿಂಗ್ ವರ್ಕೌಟ್ ಆಗ್ತಾಳೆ. ಥ್ಯಾಂಕ್ಸ್ ಸೋ ಮಚ್. ಚಿಯರ್ಸ್. ಅಲ್ಲ, ಶಾಸ್ತ್ರ ಎಲ್ಲ ನಮ್ಗೂ ವರ್ಕೌಟ್ ಆಗುತ್ತೇನೋ? ನಮ್ಗೆ ವರ್ಕೌಟ್ ಆಗಲ್ಲ, ನಮ್ಗೆ ವರ್ಕೌಟ್ ಆಗೋದಿದೆ. ಡ್ರೈವರ್, ಕಾರ್ ನಿಲ್ಸಪ್ಪ.
ಏನ್ ಜನಿ ಮ್ಯಾಕ್ ಹಾಕೊಂಡು ಮಿಂಚ್ತಾ ಇದೆಯಾ? ನಿನ್ಗೊಂದು ವಿಷಯ ಗೊತ್ತಾ? ಆಫೀಸಲ್ಲೆಲ್ಲ ನಮ್ದೇ ಟಾಕ್ ಆಫ್ ದಿ ಟೌನು. ಏನಂತ? ನಾವಿಬ್ರು ಶಾರುಖ್ ಕಾಜಲ್ ತರ ರೊಮ್ಯಾಂಟಿಕ್ ಆಗಿರ್ತೀವಂತೆ. ಮತ್ತೆ ನೀನ್ ಹೂ ಅನ್ನು ನಮ್ಗೋಸ್ಕರ ಹೋಮ್ ಲೋನ್ ತಗೊಳ್ತೀನಿ. ಆರಾಮಾಗಿ ಇಬ್ರು ಒಂದೇ ಮನೇಲಿ ಇರ್ಬೋದು. ಗುರುವೆ, ಆ ಮನೇಲಿ ನಾನ್ ಕೂಡ ಇರ್ಬೋದಾ? ನನಗೆ ಕೆಲ್ಸದವ್ರು ಇಟ್ಕೊಳ್ಳೋ ಪ್ಲಾನ್ ಇಲ್ಲ ಕಣೋ. ನೀನ್ ಕೆಲಸ ಮಾಡು. ಜನಿ ಹೇಳು. ಯಾವಾಗ್ಲೂ ಚಪ್ಲಿನ ಹೊಸದಾಗ ಏನಾದ್ರು ಟ್ರೈ ಮಾಡ್ಬೋದಲ್ಲ? ಹಂಗೆ ಆಗ್ಬೇಕು. ಕೆಲಸದವ್ರು ಮಾಡ್ತೀನಿ ನನ್ನ